ಎಲ್ರಿಗೂ ನಾನು ನಿಮ್ಮ ಬೇಕಿಫಾಯ್ತಿ ಕನ್ನಡತಿ. ಇವತ್ತು ಯಾವ ವಿಚಾರ ತಗೊಂಡ್ಬಂದಿದ್ದೀನಿ ಹೊಸ ಮಾಹಿತಿ. ಆಕ್ಚುಲಿ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇರುವಂತಹ ವಿಚಾರ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ಸ್. ಅರೆ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ಸ್ ಬಗ್ಗೆ ತುಂಬಾ ವಿಡಿಯೋಸ್ ಮಾಡ್ಬಿಟ್ಟಿದೀವಲ್ವಾ, ಮತ್ತೆ ಈ ವಿಡಿಯೋ ಯಾವ್ದ್ರ ಬಗ್ಗೆ? ಆಕ್ಚುಲಿ ಈ ಕಾರ್ಡ್ಸ್ ಬಗ್ಗೆ ತುಂಬಾ ವಿಚಾರ ತಿಳಿಸ್ಕೊಟ್ಟಿದ್ದೀನಿ, ಆದ್ರೆ ಬೆಸ್ಟ್ ಟ್ರಾವೆಲ್ ಕ್ರೆಡಿಟ್ ಕಾರ್ಡ್ಸ್ ಯಾವುದು, ಹಾಗೆ ಫ್ರೀ ಏರ್ಪೋರ್ಟ್ ಲಾಂಚ್ ಆಕ್ಸೆಸ್ ಇರುವಂತಹ ಕ್ರೆಡಿಟ್ ಕಾರ್ಡ್ಸ್ ಯಾವುದು ಅಂತ ನಮಗೆ ತುಂಬಾನೇ DMs ಬರುತ್ತೆ. ಸೊ ವಿ ಡಿಸೈಡೆಡ್ ಟು ಮೇಕ್ ಅ ವಿಡಿಯೋ ಆನ್ ದಟ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ 4 ದಿ ಬೆಸ್ಟ್ ಟ್ರಾವೆಲ್ ಕ್ರೆಡಿಟ್ ಕಾರ್ಡ್ ಮತ್ತು ಫ್ರೀ ಏರ್ಪೋರ್ಟ್ ಲಾಂಚ್ ಆಕ್ಸೆಸ್ ಇರುವಂತಹ ಕಾರ್ಡ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್. ನಮ್ಮ ಲಿಸ್ಟ್ನಲ್ಲಿ ಟಾಪ್ 4ನಲ್ಲಿ ನೋಡೋದಾದ್ರೆ ನಂಬರ್ 4 ಅಂದರೆ 4ನೇ ಸ್ಥಾನದಲ್ಲಿರೋದು ಯೂನಿಯನ್ ಸೆಲೆಕ್ಟ್ ಅವರ ರೂಪೇ ಕಾರ್ಡ್. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅವರ ಕಡೆಯಿಂದ ಬರುತ್ತೆ ಇದು ರೂಪೇ ಕಾರ್ಡ್. ಇದರದ್ದು ಜಾಯ್ನಿಂಗ್ ಫೀಸ್ ಬಂದ್ಬಿಟ್ಟು 0, ಹಾಗೆ ಅವರ ಆನ್ಯುಯಲ್ ಫೀಸ್ ಮಾತ್ರ ಇಟ್ ವಿಲ್ ಬಿ ಅರೌಂಡ್ 499 ಪ್ಲಸ್ GST ಇರುತ್ತೆ. ಹಾಗೆ ಈ ಕಾರ್ಡ್ನಲ್ಲಿ ನೀವೇನಾದರೂ ಪರ್ ಇಯರ್ 50,000 ಸ್ಪೆಂಡ್ ಮಾಡಿದ್ರೆ ನಿಮ್ಮ ರಿನ್ಯೂವಲ್ ಫೀಸ್ ಏನಿರುತ್ತೆ ಅದು ವೇವ್ ಆಫ್ ಆಗುತ್ತೆ. ಇಫ್ ಯು ಆರ್ ಯೂಸಿಂಗ್ ಕಾರ್ಡ್ಸ್ ರೆಗ್ಯುಲರ್ ಬೇಸಿಸ್ ಮೇಲೆ ಯೂಸ್ ಮಾಡ್ತಿದ್ದೀರಾ ಅಂತ ಅಂದರೆ ಖಂಡಿತ ಅಷ್ಟು ಖರ್ಚು ಆಗೇ ಆಗುತ್ತೆ. ಸೊ ಇಟ್ಸ್ ಕ್ವೈಟ್ ಗುಡ್ ಅಂತ ಹೇಳ್ಬೋದು. ಇನ್ನು ಎಲಿಜಿಬಿಲಿಟಿ ನೋಡೋದಾದರೆ 18 ಇಯರ್ಸ್ ಆಗಿರಬೇಕು, ಹಾಗೆ ನೀವು ಸ್ಯಾಲರಿಡ್ ಆಗಿರಬೇಕು. ಇಲ್ವಾ, ನೋ ಪ್ರಾಬ್ಲಮ್, ಓನ್ ಬಿಸ್ನೆಸ್ ಆದರೂ ಇರಲೇಬೇಕು. ಸೊ ಸ್ಟೂಡೆಂಟ್ಸಿಗೆ ಈ ಕಾರ್ಡ್ ಸಿಕ್ಕೋದು ಸ್ವಲ್ಪ ಕಷ್ಟನೇ. ಇನ್ನು ಲಾಂಚ್ ಆಕ್ಸೆಸ್ ಅಂತ ನೋಡೋಕೆ ಹೋದರೆ 4 ಇಂಟರ್ನ್ಯಾಷನಲ್ ಹಾಗೆ 4 ಡೊಮೆಸ್ಟಿಕ್ ಲಾಂಚ್ ಆಕ್ಸೆಸ್ಗಳು ಫ್ರೀ ಆಗಿ ನಿಮಗೆ ಈ ಕಾರ್ಡ್ನಲ್ಲಿ ಸಿಕ್ಕುತ್ತೆ. ಇನ್ನು ಇವರ ರಿವಾರ್ಡ್ ರೇಟ್ ನೋಡೋದಾದರೆ 1% ಇದೆ ಇವರ ರಿವಾರ್ಡ್ ರೇಟ್. ಅದು ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತು ನಮ್ಮ ಅಭಿಪ್ರಾಯದಲ್ಲಿ. ಅದನ್ನು ಹೊರತುಪಡಿಸಿದ್ರೆ ರೂಪೇ ಕಾರ್ಡ್ ಅವರ ಒಂದು ಬೆನಿಫಿಟ್ಸ್ ಏನಿದೆ ಅದು ಇನ್ನೂ ಮುಂದೆ ಇನ್ಕ್ರೀಸ್ ಆಗುವಂತಹ ಪಾಸಿಬಿಲಿಟೀಸ್ ಇದೆ. ಯಾಕಂತಂದರೆ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಹಾಗೆ ಮೇಡ್ ಇನ್ ಇಂಡಿಯಾ ಕಂಪನೀಸ್ ಎರಡಕ್ಕೂ ಕೂಡ ನಮ್ಮ ಗವರ್ನಮೆಂಟ್ ಸ್ಪೆಷಲ್ ಆಫರ್ಸ್ಗಳನ್ನ ಕೊಡ್ತಾ ಇದೆ, ತುಂಬ ಎನ್ಕರೇಜ್ ಮಾಡ್ತಾ ಇರೋ ಕಾರಣದಿಂದ. ಸೊ ನಾವು ಹಾಗಂತ ಅಂದ್ಕೊಂಡಿದ್ದೀವಿ. ಓಕೆ, ನಾವೀಗ ನಂಬರ್ 3ಅಲ್ಲಿ ಯಾವ ಕಾರ್ಡ್ ಇದೆ ನೋಡೋಣ. ನಂಬರ್ 3ಅಲ್ಲಿ ನಮ್ಮ ರೆಕಮೆಂಡೇಶನ್ ಬಂದು HSBC ಅವರ ಪ್ರೀಮಿಯಂ ಮಾಸ್ಟರ್ ಕ್ರೆಡಿಟ್ ಕಾರ್ಡ್. ಈ ಕಾರ್ಡ್ ಅಂತ ನೋಡೋಕೆ ಹೋದರೆ ಕಂಪೇರ್ ಟು ಯೂನಿಯನ್ ಬ್ಯಾಂಕ್ ಅವರ ರೂಪೇ ಕಾರ್ಡ್, ದಿಸ್ ಕಾರ್ಡ್ ಇಸ್ ಕ್ವೈಟ್ ಗುಡ್ ಅಂತ ಹೇಳ್ತೀನಿ. ಅದರದ್ದು ಬೆನಿಫಿಟ್ಸ್ ಏನೇನಿದೆ ನೋಡ್ಕೊಂಡು ಹೋಗೋಣ. ಈ ಕಾರ್ಡ್ನಲ್ಲಿ ನಿಮಗೆ ಜಾಯಿನಿಂಗ್ ಫೀಸು ರಿನ್ಯೂವಲ್ ಫೀಸು ಎರಡು ಕೂಡ 0, ಎರಡರಲ್ಲೂ ಏನೂ ಇಲ್ಲ. ಓಕೆ, ದಟ್ಸ್ ಕ್ವೈಟ್ ಗುಡ್. ಅದನ್ನು ಹೊರತುಪಡಿಸಿ ನೋಡೋಕೆ ಹೋದರೆ ಇದೊಂದು ಪ್ರೀಮಿಯಂ ಕಾರ್ಡ್ ಆಸ್ ಅ ನೇಮ್ ಸಜೆಸ್ಟ್. ಈ ಸದ್ಯಕ್ಕೆ ನಮಗೆ ಫ್ರೀಯಾಗೆ ಸಿಗ್ತಾ ಇದೆ. ಇನ್ನೊಂದೇನಪ್ಪ ಅಂದರೆ ಈ ಕಾರ್ಡ್ನಲ್ಲಿ ನೀವು 10,000 ಸ್ಪೆಂಡ್ ಮಾಡಿದ್ರೆ ನಿಮಗೆ ತಾಜ್ ಅವರ ಎಪಿಕ್ಯೂರ್ ಮೆಂಬರ್ಶಿಪ್ ವರ್ತ್ 25,000 ಫ್ರೀಯಾಗಿ ಸಿಕ್ಕತ್ತೆ ಅಲ್ಲ. ಹಾಗೆಯೇ ನಿಮಗೆ ಒಂದು ಕಾಂಪ್ಲಿಮೆಂಟ್ರಿ ಲಂಚ್ ಅಥವಾ 20% ಡಿಸ್ಕೌಂಟ್ ಕೂಡ ಕೊಡ್ತಾರೆ. ಓಕೆ, 50,000 ಸ್ಪೆಂಡ್ ಮಾಡಿದ್ರಿ ಅಂತ ಅನ್ಕೊಳ್ಳೋಣ. 50,000 ಸ್ಪೆಂಡ್ ಮಾಡಿದ್ರೆ ನಿಮಗೆ ಒಂದು ಕಾಂಪ್ಲಿಮೆಂಟ್ರಿ ಸ್ಟೇ ಕೂಡ ಕೊಡ್ತಾರೆ. ದಟ್ಸ್ ಕ್ವೈಟ್ ಗುಡ್. ಹಾಗೆ ಇವರ ರಿವಾರ್ಡ್ ರೇಟ್ ನೋಡೋಕೆ ಹೋದರೆ 2% ಇದೆ, ವಿಚ್ ಇಸ್ ಡೀಸೆಂಟ್ ಆ್ಯಕ್ಚುಲಿ. ಹಾಗೆ ಇನ್ನು 2 ಇಂಟರ್ನ್ಯಾಷನಲ್ ಹಾಗೆ 6 ಡೊಮೆಸ್ಟಿಕ್ ಏರ್ಪೋರ್ಟ್ ಲಾಂಚ್ ಆಕ್ಸೆಸ್ ನಿಮಗೆ ಈ ಕಾರ್ಡ್ನಲ್ಲಿ ಸಿಕ್ಕತ್ತೆ. ಇದಕ್ಕೆ ಎಲಿಜಿಬಿಲಿಟಿ ಏನಿದೆ ಅಂತ ನೀವು ನೋಡೋದಾದರೆ, ಈ ಕಾರ್ಡ್ಗೆ ಎಲಿಜಿಬಿಲಿಟಿ ನೀವು HSBC ಅವರ ಸೇವಿಂಗ್ ಅಕೌಂಟ್ ಅಥವಾ ಕರೆಂಟ್ ಅಕೌಂಟ್ನ ಓಪನ್ ಮಾಡಬೇಕಾಗುತ್ತೆ. ನಿಮ್ಮ ಹತ್ರ ಆಲ್ರೆಡಿ HSBC ಅವರ ಸೇವಿಂಗ್ ಅಕೌಂಟ್ ಇದೆ ಅಂತ ಅಂದರೆ ಯು ಕ್ಯಾನ್ ಆಸ್ಕ್ ದಿಸ್ ಕಾರ್ಡ್ ಫಾರ್ ಫ್ರೀ. ಸೊ ಇದು ನಂಬರ್ 3 ಅಲ್ಲಿರುವಂತಹ ಕಾರ್ಡ್ ಬಗ್ಗೆ ಆಯ್ತು. ಈಗ ನಂಬರ್ 2 ಅಲ್ಲಿ ಯಾವ ಕಾರ್ಡ್ ಇದೆ ನೋಡ್ಕೊಂಡು ಬರೋಣ. ನಂಬರ್ 2 ಅಲ್ಲಿ ಇದೆ RBLನ ಇನ್ಸಿಗ್ನಿಯಾ ಪ್ರಿಫರ್ಡ್ ಬ್ಯಾಂಕಿಂಗ್ ವರ್ಲ್ಡ್ ಕ್ರೆಡಿಟ್ ಕಾರ್ಡ್. ಓಕೆ, ಈ ಕಾರ್ಡ್ ಹೆಸರು ತುಂಬಾ ಉದ್ದ ಇದೆ ಅಲ್ಲ. ಈ ಕಾರ್ಡ್ನ ಬೆನಿಫಿಟ್ಸ್ ಏನೇನು ಅಂತ ನೋಡ್ಕೊಂಬರೋಣ. ಇದು ಒಂದು ಸೂಪರ್ ಪ್ರೀಮಿಯಂ ಕಾರ್ಡ್ ಅಂತ ಹೇಳ್ತೀನಿ. ಆ್ಯಂಡ್ ಈ ಕಾರ್ಡ್ ಸದ್ಯಕ್ಕೆ ಇದು ಅಷ್ಟೇ ಸ್ವಲ್ಪ ಫ್ರೀಯಾಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಕಾರ್ಡ್ನಲ್ಲಿ ನಿಮಗೆ ಮೂವಿ ಟಿಕೆಟ್ಸ್ ಸಿಗುತ್ತೆ. ಏನಪ್ಪ ಅಂದರೆ ಎವ್ರಿ ಮಂತ್ 500 ರೂಪೀಸ್ ಆಫ್ ಸಿಗುತ್ತೆ ಬುಕ್ ಮೈ ಶೋ ಅಲ್ಲಿ. ಸೊ ಪರ್ ಆ್ಯನಮ್ ನಿಮ್ಗೆ ಏನಿಲ್ಲ ಅಂದರೂ 6,000 ರೂಪಾಯಿ ಅದರಲ್ಲೇ ಸೇವ್ ಆಗೋಗುತ್ತೆ. ಗುಡ್. ಹಾಗೆ ಇನ್ನು ಈ ಕಾರ್ಡ್ನಲ್ಲಿ ನಿಮಗೆ ಬೇಸಿಕ್ ಆಗಿ ಏನಂತ ಅಂದರೆ ನಿಮಗೆ 8 lakhsವರೆಗೂ ನೀವು ಸ್ಪೆಂಡ್ ಮಾಡಿದ್ರೆ 1 ಇಯರಿಗೆ ಆವಾಗ ನಿಮಗೆ 8,000 ವೋಚರ್ಸ್ ಸಿಕ್ಕುತ್ತೆ. ಹಾಗೆ ಇನ್ನು ಇದರಲ್ಲಿ 8 ಇಂಟರ್ನ್ಯಾಷನಲ್ 6 ಡೊಮೆಸ್ಟಿಕ್ ಲಾಂಚ್ ಆಕ್ಸೆಸ್ಗಳು ಫ್ರೀ ಇದೆ, ವಿಚ್ ಇಸ್ ಟೂ ಗುಡ್ ಸೋ ಫಾರ್ ಅಂತ ಹೇಳುವಲ್ಲೇ ನಾನು. ಅದನ್ನು ಹೊರತುಪಡಿಸಿ ನೀವು ಡೊಮೆಸ್ಟಿಕ್ ಟ್ರಾನ್ಸಾಕ್ಷನ್ ಮಾಡಿಕೊಂಡ್ರೆ 100 ರೂಪೀಸ್ಗೆ 5 ರೂಪೀಸ್ ನಿಮಗೆ ಸಿಕ್ಕತ್ತೆ. ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸ್ಗೆ 100 ರೂಪೀಸ್ ಮೇಲೆ 10 ರೂಪೀಸ್ ನಿಮಗೆ ಸಿಕ್ಕತ್ತೆ. ಇದನ್ನು ಹೊರತುಪಡಿಸಿ ಈ ಒಂದು ಅಕೌಂಟ್ ಏನಿರಬೇಕು ನಿಮಗೆ RBL ಇನ್ಸಿಗ್ನಿಯಾ ಅವ್ರದ್ದು ಅಂತಂದರೆ ಇದು ಸೂಪರ್ ಪ್ರೀಮಿಯಂ ಅಕೌಂಟ್ ಅಲ್ವಾ. ಸೊ ಸೇವಿಂಗ್ ಅಕೌಂಟ್ ನೀವು ಓಪನ್ ಮಾಡ್ತಿದ್ದೀರಾ ಅಂದರೆ ಏನಿಲ್ಲ ಅಂದ್ರೂ 15 to 20 lakh ಬ್ಯಾಲೆನ್ಸ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಎಸ್.
ಹಾಗೆ ಕರೆಂಟ್ ಅಕೌಂಟ್ನ ಓಪನ್ ಮಾಡಬೇಕು ಅಂದರೆ ನೀವು ಏನಿಲ್ಲ ಅಂದ್ರೆ 5ರಿಂದ 10 ಲಕ್ಷ ನೀವು ಬ್ಯಾಲೆನ್ಸ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಬಿಕಾಸ್ ದಿಸ್ ಇಸ್ ಅ ಸೂಪರ್ ಪ್ರೈಮ್ ಅಕೌಂಟ್ ಆಗಿರೋದ್ರಿಂದ. ಓಕೆ, ಸೊ ಇದು RBL ಅವರ ಇನ್ಸಿಗ್ನಿಯಾ ಬಗ್ಗೆ ಆಯಿತು. ಇನ್ನೊಂದು ನಮ್ಮ ನಂಬರ್ 1 ಅಲ್ಲಿರುವಂತಹದ್ದು ಯಾವುದು ಅಂತ ಅಂದರೆ IDFC ಅವರ ಫಸ್ಟ್ ವೆಲ್ತ್ ಕ್ರೆಡಿಟ್ ಕಾರ್ಡ್. ಇದು ವೆಲ್ತ್ ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ಇದು ಒಂದು ಸ್ಪೆಷಲ್ ಮೆನ್ಷನ್ ಅಂತಾನೆ ಹೇಳ್ಬೋದು IDFC ಅವ್ರದ್ದು. ಇದರಲ್ಲಿ ನಿಮಗೆ ಲಾಂಚ್ ಆಕ್ಸೆಸ್ ಅಂತ ನೋಡೋಕೆ ಹೋದರೆ 16+16 ಅಂದರೆ 16 ಇಂಟರ್ನ್ಯಾಷನಲ್, 16 ಡೊಮೆಸ್ಟಿಕ್ ಲಾಂಚ್ ಆಕ್ಸೆಸ್ಗಳು ಫ್ರೀ ಆಗಿ ಸಿಕ್ಕತ್ತೆ. ಆ್ಯಂಡ್ ಇವರ ಎಲಿಜಿಬಿಲಿಟಿ ಅಂತ ನೋಡೋಕೆ ಹೋದರೆ IDFC ಅಲ್ಲಿ ನೀವು ಎಷ್ಟು ನಿಮಗೆ 5 ಲ್ಯಾಕ್ ಏನೋ ಮೇಂಟೈನ್ ಮಾಡಬೇಕಾಗತ್ತೆ. 4 to 5 ಲ್ಯಾಕ್ ಅನ್ಸುತ್ತೆ. ಓಕೆ, 4 to 5 ಲ್ಯಾಕ್ ಅನ್ಸುತ್ತೆ ಅಲ್ಲ, 4 to 5 ಲ್ಯಾಕ್ ನೀವು ಮೇಂಟೈನ್ ಮಾಡಬೇಕು, ವಿಚ್ ಇಸ್ ಗುಡ್. ಯಾಕಂತಂದರೆ ನೀವು ಈಗ ತಾನೇ ಹೇಳಿದೆ RBL ಅಲ್ಲಿ ನೀವು 15 to 20 ಲ್ಯಾಕ್ ಮೇಂಟೈನ್ ಮಾಡಬೇಕು. ಸೊ ಕಂಪೇರ್ ಟು ದಟ್ ದಿಸ್ ಇಸ್ ರಿಯಲಿ ಗುಡ್ ಅಂತ ಹೇಳ್ಬೋದು. ಅಕಸ್ಮಾತ್ ಏನಾದರೂ ನೀವು ಆಕ್ಸೆಸ್ ಅವರ ಬರ್ಗ್ಯಾಂಡಿ ಕಾರ್ಡ್ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಈ ಕಾರ್ಡ್ನ ಖಂಡಿತವಾಗ್ಲೂ ಕನ್ಸಿಡರ್ ಮಾಡ್ಕೊಬೋದು. ಯಾಕಂದರೆ ಈ ಕಡಿಮೆ ಅಮೌಂಟ್ ಎಲಿಜಿಬಿಲಿಟಿಯಲ್ಲಿ ನಿಮಗೆ ಕಾರ್ಡ್ ಸಿಕ್ಕಲ್ಲ. ಹಾಗೆ ಆ ಕಾರ್ಡ್ ಕಂಪೇರ್ ಮಾಡಿದ್ರೆ ದಿಸ್ ಕಾರ್ಡ್ ಇಸ್ ಗುಡ್. ಯಾಕಂತ ಹೇಳ್ತೀನಿ ಅಂತಂದರೆ ಇದರಲ್ಲಿ ಪರ್ ಡೇ ಟ್ರಾನ್ಸಾಕ್ಷನ್ ಇದೆಯಲ್ಲ 7 ಲ್ಯಾಕ್ವರೆಗೂ ನಿಮಗೆ ಮನಿ ವಿಡ್ರಾವಲ್ ಕೆಪಾಸಿಟಿ ಇದೆ. ಆಕ್ಸಿಸಲ್ಲಿ ನಿಮಗೆ ಕೊಡೋದು ಬರೀ 2 ಲಕ್ಷ, ಆದರೆ ಇಲ್ಲಿ 7 ಲಕ್ಷವರೆಗೂ ಸಿಕ್ಕುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಿಮಗೆ ಸ್ಟಾರ್ಟಿಂಗ್ ಒಂದು ಬೆನಿಫಿಟ್ಸ್ ಅಂತ ಹೇಳ್ಬಿಟ್ಟು 3 ಮಂತ್ಸಲ್ಲಿ ನೀವು ಒಂದು 15,000 ಸ್ಪೆಂಡ್ ಮಾಡಿದ್ರೆ ನಿಮಗೆ 500 ರೂಪೀಸ್ ವೋಚರ್ ಕೂಡ ಕೊಡ್ತಾರೆ. ಆಬ್ವಿಯಸ್ಲಿ ಸ್ಪೆಂಡ್ ಆಗೇ ಆಗುತ್ತೆ ಇಫ್ ಯು ಆರ್ ಇನ್ ಟು ದಿಸ್ ಕೈಂಡ್ ಆಫ್ ಕಾರ್ಡ್ಸ್. ಇನ್ನು ಇದರ ರಿವಾರ್ಡ್ ರೇಟ್ ನೋಡೋಕೆ ಹೋದರೆ 0.75 to 2.5% ಇದೆ ಇವರ ರಿವಾರ್ಡ್ ರೇಟ್, ವಿಚ್ ಇಸ್ ಕ್ವೈಟ್ ಡೀಸೆಂಟ್ ಅಂತ ಅನ್ಸುತ್ತೆ. ಆದರೆ ನನಗೆ ಏನೋ ಆನ್ಲೈನ್ ಸ್ಪೆಂಡಿಂಗ್ಸ್ ಮೇಲೆ 1.25%, 1.52% ಇಟ್ಸ್ ಕ್ವೈಟ್ ಗುಡ್ ಆಸ್ ಯು ಕ್ಯಾನ್ ಸಿ. ಬಟ್ ಆಫ್ಲೈನ್ ಸ್ಪೆಂಡಿಂಗ್ಸ್ ಮೇಲೆ 0.75% ಅನ್ನೋದು ಸ್ವಲ್ಪ ಓಕೆ ಅಂತ ಅನಿಸ್ತು ನನಗೆ. ದಿಸ್ ಇಸ್ ಆರ್ ರೆಕಮೆಂಡೇಶನ್. ಓಕೆ, ಟ್ರಾವೆಲ್ ಕಾರ್ಡ್ಸು, ಫ್ರೀ ಏರ್ಪೋರ್ಟ್ ಲಾಂಚ್ ಆಕ್ಸೆಸ್ ಇರುವಂತಹ ಬೆಸ್ಟ್ ಕಾರ್ಡ್ಸ್ಗಳನ್ನ ಇವತ್ತು ನಾವು ನಿಮ್ಮ ಮುಂದೆ ಹೇಳಿದ್ದೀವಿ. ಸೊ ಇನ್ಯಾವುದಾದ್ರೂ ನಿಮಗೆ ಡೌಟ್ಸ್ ಇದೆಯಾ ಅದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇನ್ನೊಂದಷ್ಟು ಹೊಸ ಮಾಹಿತಿ ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.